ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದು ಬಂದ್ಲಲ್ಲ ಚಿಟಗಾಣಿ ಚಿಟ್ಟಿ, ಹಳೆ ಚಿಟ್ಟಿ. ಬರ್ಲಿ 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 ಇವತ್ತೈತ್ ನಿನಗ ಮಾರಿ ಹಬ್ಬ. ಬಿಡ್ತೀನಿ ತಿಳ್ಕೊಂಡು ಏನು ಎಲ್ಲರಿಗೆ ತಿಂದು ಮಾರಿ ಮ್ಯಾಗ ಉಗುಳಿದ್ನೆಂದ್ರ ಹಂಗ ಬಂದ್ ದಾರಿಗೂ ಹೊಳ್ಳ ಹೋಗ್ಬೇಕು. ಹಂಗ ಮಾಡ್ತೀನಿ ನಿನ್ನ ಬಾ. ಅಯ್ಯೋ ಇವಳೊಬ್ಳು ಬೆನ್ನತ್ತಿದ್ ಬೇತಾಳೆತ್ತರ ಎಲ್ಲೋದ್ರೂ ಅಡ್ಡ ಬರ್ತಾಳೆ. ಈಗೇನ್ ಮಾಡೋದು? ಅಯ್ಯೋ ಒಳ್ಳೆ ಗ್ರಾಚಾರ ಆಯ್ತಲ್ಲ. ಏಯ್ ನಿನ್ ಕಣ್ಕಣಲ್ವಾ? ಶ್ವಾರಿ ನೋಡ್ಲಿಲ್ಲ, ಅದು ಬೈ ಮಿಸ್ಟೇಕ್ ಆಗಿ ಹಿಂಗಾತು. ಬೈ ಮಿಸ್ಟೇಕ್ ಏನು ಇಲ್ಲ, ಬೇಕಂತಾನೆ ಮಾಡ್ದಿರೋದು. ಎದಕ್ ಬಂದಿ? ನಿನ್ನತ್ರ ಅಲ್ಲ, ಮೇಡಮ್ ಅವ್ರ ಹತ್ರ ಮಾತಾಡ್ಬೇಕಿತ್ತು, ಅದಕ್ಕೆ ಬಂದಿರೋದು. ಅವರು ಬಾಳ ಬಿಜಿ ಅದಾರ. ಅದೇನು ಸುದ್ದಿ ನನ್ನ ಮುಂದೆ ಹೇಳು, ನಾವು ಹೋಗಿ ಹೇಳ್ತೀನಿ. ಅದೇನೋ ಹೇಳ್ತಾರಲ್ಲ, ನೋಡಿಲಿ ನನ್ನೋಡು. ನಮ್ಗೆ ಅಡ್ಗೆ ಚೆನ್ನಾಗಿರ್ಬೇಕು ಅಂದ್ರೆ ಅಡ್ಗೆ ಬಟ್ಟನೆ ಕಾಂಟ್ಯಾಕ್ಟ್ ಮಾಡ್ಬೇಕು, ತರಕಾರಿ ಕಟ್ ಮಾಡೋರಲ್ಲ. ಏಯ್ ಯವ್ವನ ಹೆಂಗ ಮಾಡ್ಲಿ ಏನು ಮಾಡ್ಲಿ ಅಂತ ನಾನು ನನ್ನನ್ನ ಕಾಯಿಪಲ್ಲೆ ಕಟ್ ಮಾಡಕ್ಕೆ ಅಂತಿ? ಅವ್ರಾದ್ರೂ ನ್ಯಾಯವಾಗಿ ಕೆಲಸ ಮಾಡ್ತಾರೆ, ನೀನ್ ಹಾಗಲ್ವಲ್ಲ. ಬರೀ ಓತ್ಲ ಹೊಡ್ಕೊಂಡು ದುಡ್ಡು ಮಾಡ್ಕೊಂತೀಯ. ನೋಡ 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 ಬಾಳ ಮಾತಾಡಕತ್ತಿ ನೀನು. ನಾನು ಭಯಂಕರ ಹೆಣ್ಮಗಳು, ತಲೆ ಕೆಡ್ತ ನಾ ಏನ್ ಮಾಡ್ತೀನಿ ಹೇಳಕ್ ಬರೋದಿಲ್ಲ. ನನ್ಗೂ ಗೊತ್ತು ನೀನ್ ಎಷ್ಟ್ ತಲೆ ಕಟ್ಟೋಳು ಅಂತ. ದಾರಿ ಬಿಡೋ. ನೀಲ್ಲ ಎಲ್ಲ ಹೊಂಟಿ ನೀನು? ಲೇ ನೀ ಎಲ್ಲ ಕಾರ್ ಹಿಡಕತ್ತಿ ಅಂತ ಸ್ವಲ್ಪ ಖಬರ್ ಐತೆ ನಿನಗ? ಇದು ಭೀಮಾಂಬಿಕ ಅವ್ವರ್ ವಾಡೆ, ಹಂಗೆಲ್ಲ ನುಗ್ಗಂಗಿಲ್ಲ. ನೀ ಏನಾರ ಅಲ್ಲಿ ಹೋಗ್ಬೇಕಂತಂದ್ರ ಮೊದಲು ನನ್ನ ಪರ್ಮಿಷನ್ ತಗೊಂಡು ಆಮ್ಯಾಗ ಒಳಗ್ ಕಾಲಿಡಬೇಕು. ಅದೆಲ್ಲ ಬೇರೆಯವ್ರಿಗೆ ಹೇಳೋ, ನನ್ನ ಹತ್ರ ಇಟ್ಕೋಬೇಡ. ನೀ ಏನು ಮಹಾರಾಣಿ ಹಂಗ? ನಿನಗ್ ಸನ್ಮಾನ ಮಾಡಿ ಒಳಗ ಬಲಗಾಲಿಟ್ಟು ಬಾ ಆರತಿ ಮಾಡಿ ಕರ್ಕೊಂತಾರ. ಇವಾಗ ನಾನ್ ತಂದಿರೋ ಡಾಕ್ಯುಮೆಂಟ್ ನ ಮೇಡಮಿಗೆ ಕೊಟ್ರೆ ಅವ್ರು ನಿಜವಾಗ್ಲೂ ಸನ್ಮಾನ ಮಾಡ್ತಾರೆ. ನನ್ ಮೇಲೆ ದುಡ್ಡಿನ ಮಳೆನೇ ಸುರಿಸ್ತಾರೆ, ಗೊತ್ತಾ? ಹೌದಾ? ಅಂತದೇನ್ ತಂದಿ ನೀನು? ತೋರ್ಸಿ. ಮುಟ್ಬೇಡ. ಯಾಕೆ ನಾನ್ ತಂದಿರೋ ಡಾಕ್ಯುಮೆಂಟ್ ನ ನೀನ್ ತಂದೆ ಅಂತ ದುಡ್ಡು ಮಾಡ್ಕೊಳಕ? ಏಯ್ ಕೊಟ್ರೆ ಬೇಷಾತ ಇಲ್ಲ ಸುಮ್ನೆ. ಅಯ್ಯೋ ಅಯ್ಯಯ್ಯೋ ಮುಖನೇ ಗುರ್ ಸಿಗ್ದಂಗ ಆಗ್ಬಿಟ್ಟಿದೆ. ಅಯ್ಯೋ ಎಲ್ಲ ಮನೇಲಿ ಕೆಲ್ಸ ಮಾಡ್ದಲ್ಲ. ನಾನು ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕ್ದೆ. ನಾನು ಅನ್ಕೊಂಡಿದ್ದೆಲ್ಲ ಹಾಳ್ ಮಾಡ್ದೆ, ಎಲ್ಲ ಮಣ್ಪಾಲ್ ಮಾಡ್ದೆ. ಅಷ್ಟು ಗೊತ್ತಾಗೋದಿಲ್ವಾ? ನಾನು ಬರ್ತಿರೋ ಕೋಪಕ್ಕೆ ಹಂಗೆ ಕುದ್ಕೆ ಸಾಯಿಸ್ಬಿಡ್ತೀನಿ. ಹೋಯ್ ಏನದು? ಮೇಡಮ್ ಅದು ಅವರವರವರ ಅದು ಅವರು ಏನ್ ನಿಮ್ಮಿಬ್ರು ರಗಳೆ? ಅದು ಮೇಡಮ್ ಪಲ್ಲವಿ ಮತ್ತೆ ತ್ರಿವಿಕ್ರಮ್ದು ಮ್ಯಾರೇಜ್ ಸರ್ಟಿಫಿಕೇಟ್ ಸಿಕ್ಕಿತ್ತು. ಆ ಫೋಟೋ ನಿಮ್ಗೆ ತೋರ್ಸೋಣ ಅಂತ ತಗೊಬಂದೆ. ಫೋಟೋ ಐತೇನು? ಕೊಡಿಲಿ, ಮಾರಿ ನೋಡ್ಬೇಕು. ಫೋಟೋ ಐತೆ, ಆದ್ರೆ ಮಾರಿ ಕಾಣ್ತಾ ಇಲ್ಲ. ಅದು ಮೇಡಮ್ ಏನು ನನ್ ಜೊತೆ ಆಟಾಡಕತ್ತೇನು? ಇಲ್ಲ ಮೇಡಮ್,
ಇದು ನಿಮಗ್ ತೋರ್ಸೋಣ ಅಂತಾನೆ ತಗೊಬಂದೆ. ಅಷ್ಟರಲ್ಲಿ ಗಜಾಂಬ ಅಡ್ಡ ಬಂದು ನನ್ ಜೊತೆ ಜಗಳ ಮಾಡಿ ಇದನ್ ಕೆಳಗ್ ಬೀಳ್ಸ್ಬಿಟ್ರು. ತೆಗೆದ್ ನೋಡಿದ್ರೆ ಮುಖ ಎಲ್ಲ ಹಾಳಾಗಿದೆ. ಏ ಗೀತಾ, ನಿನ್ ತಲೆಲ್ ಬುದ್ಧಿ ಆಯ್ತೋ ಅಥವಾ ಆನೆ ಲದ್ದಿ ಆಯ್ತೋ? ನೀನು ಕೊಟ್ಟಿರೋ ಒಂದ್ ಕೆಲ್ಸನೂ ಸರಿಯಾಗಿ ಮಾಡಲ್ಲ. ಉಗುಳ್ರಿ ಅವರ, ಬರೋಬ್ಬರಿ ಉಗುಳ್ರಿ. ನೀನ್ ಮಾತಾಡ್ಬೇಡ. ಆಕಿ ಬಂದಿದ ತಕ್ಷಣ ನನ್ನ ಹತ್ರ ಕರ್ಕೊಂಡ್ ಬರೋಕೆ ಏನಾಗಿತ್ತು ನಿನಗೆ? ನೀನ್ ಯಾಕೆ ಅವಳ ಹತ್ರ ಜಗಳ ಮಾಡಕೋದೆ? ನನಗೆ ಪಲ್ಲವಿ ಗಂಡ ಯಾರು ಅಂತ ಗೊತ್ತಾಗದೆ ಒತ್ತಾಡ್ತಾ ಇದ್ದೀನಿ. ನಿಮ್ಗೆಲ್ಲ ಆಟ ಆಗಿದೆಯಲ್ಲ? ಏ ಗೀತಾ, ನಿನ್ ಮೊಬೈಲ್ನಾಗ ಈ ಪೇಪರ್ದ ಫೋಟೋ ಏನಾದ್ರು ತಗೊಂಡೇನು? ಇದು ಇಲ್ಲ ಮೇಡಮ್, ಈ ಸರ್ಟಿಫಿಕೇಟ್ ಸಿಕ್ಕಿದ್ ಖುಷಿಲಿ ನಿಮಗ್ ತೋರ್ಸೋಣ ಅಂತ ತಗೊಂಡ್ ಬಂದೆ. ಅಷ್ಟ್ರಲ್ಲಿ ಇಷ್ಟೆಲ್ಲ ಆಗೋಯ್ತು. ನಿನ್ ಮುಖ ತೋರಿಸ್ಬೇಡ ನನಗ. ಹೋಗ ಇಲ್ಲಿಂದ. ಆದ್ರೂ ಮೇಡಮ್ ಅವ್ರೆ, ದುಡ್ಡು ಅಲ್ಲ, ನೀನೇನ್ ಸಾಧನೆ ಮಾಡಿದೆ ಅಂತ ನಾನ್ ನಿನಗ್ ರೊಕ್ಕ ಕೊಡ್ಬೇಕಾ? ಹೋಗಿಲ್ಲಿಂದ, ಹೋಗ. ನನಗೆ ರೊಕ್ಕ ಸಿಗದಿದ್ರು ಪರವಾಗಿಲ್ಲ, ಹಾಲು ಕುಡ್ದಷ್ಟು ಸಂತೋಷ ಆತು. ಈಕೆಗೆ ಸಿಗ್ಲಿಲ್ಲಲ್ಲ ಅದಕ್ಕೆ. ಎಂತ ಕೆಲ್ಸ ಆಗೋಯ್ತು. ಅದ್ಯಾವ್ರು, ನನಗೊಂದು ಅನುಮಾನ ನೋಡ್ರಿ. ಅಲ್ಲ, ಪಲ್ಲವಿ ಗಂಡ ತ್ರಿವಿಕ್ರಮನ ಅಥವಾ ನಿಮ್ ಮಗಳ ಅನುಪಮನ ಗಂಡ ತ್ರಿವಿಕ್ರಮನೋ ಅಂತ. ಅಲ್ಲ, ನಿಮ್ ಮಗಳ ಗಂಡ ಅವ ಅಂದ್ರ ನಿಮ್ ಹಳೆ ದೇವ್ರು ಭಾಳ ಪ್ರೀತಿ ಮಾಡ್ತಿದ್ದ ಅಂತ ಹೇಳ್ತಿದ್ರಿ. ಹಂಗಾರ ನಿಮ್ ಮಗಳನ್ನ ಬಿಟ್ಟು ಆ ಪಲ್ಲವಿನ ಯಾಕೆ ಮದುವೆ ಆದ ಅಂತ. ಅಲ್ಲ, ಆ ಅನು ಅದಾಳಲ್ಲ, ಆ ಕೂಸು ನಿಮ್ ಅನುಪಮ ತ್ರಿವಿಕ್ರಮಗ ಹುಟ್ಟೈತಿ ಅಂತ ಅಂದ ಮ್ಯಾಗ ಹಂಗಾರ ಈ ಕೂಸು ಪಲ್ಲವಿ ಹಂತಕ್ಕೆ ಯಾಕೈತಿ ಅಂತ.